ಇಂದಿನ 70ನೇ ವರ್ಷದ ಕನ್ನಡ ಅಂಗವಾಗಿ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಪುಸ್ತಕ ಲೇಖನ ಸಂಬಂಧಿ ಹಾಗೂ ಬ್ಯಾಗ್ಗಳನ್ನು ವಿತರಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡಬೇಕು ಅಂತ ಮಂಡ್ಯದ ಜನಪ್ರಿಯ ಶಾಸಕರಾದಂಥ ರವಿಶಂಕರ ರವಿಕುಮಾರ್ ಗೌಡರಲ್ಲಿ ಕೇಳಿಕೊಂಡಾಗ ಅವರು ಈ ದಿನ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ತಾರೆ. ಅವರು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇನೆ. ಅವರಿಗೆ ನಮ್ಮ ಅಭಿಲಾಷ್ ಅವರು ಕೂಡ ಬಂದಿದ್ದಾರೆ. ಮಂಡ್ಯ ನಗರ ಪ್ರಚಾರ ಸಮಿತಿ ಅಧ್ಯಕ್ಷರು, ಅವರು ಕೂಡ ಈ ಸಂದರ್ಭ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಮತ್ತೊಬ್ಬ ಅವರು ಬಂದರೆ ಅವನು ಕೂಡ ವೇದಿಕೆಗೆ ಮಾಡ್ಕೊಂಡು ಸ್ವಾಗತವನ್ನು ಮಾಡ್ತೇನೆ. ಪ್ರತಿ ಬಾರಿಯೂ ನಾವು ಕಳೆದ 10 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀವಿ. ಏನಾದರೂ ಕೋರಿಕೆಗಾಗಿ ಆಗಲಿ, ಆಡಳಿಕೆಗಾಗಲಿ, ವೈಭವೀಕರಣಕ್ಕಾಗಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ನಿಜವಾದ ಬಡ ಮಕ್ಕಳಿಗೆ ಮತ್ತು ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮ ಕಡೆಯಿಂದ ಆದಂಥ ತನುವನ್ನ ಸಹಾಯವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡಬಹುದು. ಈ ಬಾರಿ ಕೂಡ ನಾವು ಅದೇ ರೀತಿಯಾಗಿ ಮಕ್ಕಳಿಗೆ ಲೇಖನ ಸಾಮಗ್ರಿಗಳು ಮತ್ತು ಬ್ಯಾಗ್ಗಳನ್ನು ವಿತರಿಸ್ತಾ ಇದೆ. ಇದಕ್ಕೆ ನಮಗೆ ತುಂಬ ಸಪೋರ್ಟಿವ್ ಆಗಿ ನಮ್ಮ MLA ಸಾಹೇಬರು ಮತ್ತು ಅಭಿ ರಾಮಯ್ಯ ಅವರು ನಮಗೆ ತುಂಬ ಬೆನ್ನೆಲುಬಾಗಿ ನಮಗೆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಂಡು ನೆರವಾಗಿದ್ದಾರೆ. ಅವರು ಕೂಡ ವಿಶೇಷವಾಗಿ ಸ್ವಾಗತವನ್ನು ಮಾಡಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡಿ ನಮ್ಮ ಈ ಕಾರ್ಯಕ್ರಮವನ್ನು ಉಪಯುಕ್ತವಾಗಿ ಉದ್ಘಾಟನೆ ಮಾಡಿಕೊಳ್ಬೇಕು ಅಂತ MLA ಸಾಹೇಬರು. ಹಲೋ, ನಮ್ಮ MLA ಸಾಹೇಬರಿಂದ ಬ್ಯಾಗನ್ನು ತಗೊಂಡು ಸಾಂಕೇತಿಕವಾಗಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಆಗುತ್ತೆ. ಆನಂತರ ಅವರು ಕಾರ್ಯಕ್ರಮ ನಿಂತ ತೆರಬೇಕಾಗಿದೆ. ಆ ಕಾರಣಕ್ಕಾಗಿ ದಯವಿಟ್ಟು 4 ವಿದ್ಯಾರ್ಥಿಗಳು 4 ಶಾಲೆಯಿಂದ ಬಂದಿದ್ದೀವಿ. ತಲಾ 1 ಶಾಲೆಯಿಂದ ಒಬ್ಬೊಬ್ಬರು ಬೇಯಿಸಿಕೊಂಡು ಸರ್ ಅದು ಕಾಣಲಿ ಸರ್ ಅದು ಕಾಣಲಿ ಸರ್ ಬ್ಯಾಗ್ ನಿಲ್ಲಿಸಿ. ಬ್ಯಾಗ್ ತೋರಿಸೋಣ. ಒಂದು ಕೊಟ್ಬಿಡಿ ಅಭಿವ್ರೆ ಇರಪ್ಪ ಅಲ್ಲೇ ಇಸ್ಕೊಂಡು ಅಭಿವ್ರೆ ಅಲ್ಲೇ ನಿಂತ್ಕೊಳ್ಳಿ ಒಂದಷ್ಟು ಜನ ಕೊಡಿಸ್ಬಿಡು. ಅವ್ರನ್ನ ಕರ್ಕೊಳ್ಳಿ ಮಗುನು. ಬರ್ರಪ್ಪ ನೀವು ಹುಡುಗ್ರ. ಈ ಕಡೆ ನೀವು ಹಿಡ್ಕೊಳ್ಳಿ ಅಭಿಯವ್ರ.
ಈ ಕಡೆ ಹಾಂ ಓಕೆ ಹಾಂ ಇನ್ನೊಬ್ರು ಕೊಡಿ ಹಾಂ ಹಿಡ್ಕೊಳ್ಳ ಬಿಗೆಗೆ ಅಲ್ಲಿ ಒಂದೇ ಕೊಡ್ತೀವಿ ಪೂರೈ ಕಡೆ ಹಾಂ ಓಕೆ ಹಾಂ ಓಕೆ ಒಂದೆರಡು ನಿಮಿಷ ಹಾಂ ಕೊಡಿ ಇನ್ನೊಂದಿಬ್ರು ಕೊಡಿ ಸಿಂಗ್ ತಿರುಗ್ರಿ ಸರ್. ಸರ್ ನೀವು ಬನ್ನಿ ಸರ್, ನಿಂತ್ಕೊಳ್ಳಿ ಸರ್. ಕಾರ್ಯನಿಮಿತ್ತ ಹೊರಗಡೆ ಬರೋಕ್ಕಾಗಿರಲಿಲ್ಲ. ಇದೇ ಮೊದಲನೇ ಬಾರಿ ಬಂದಿದ್ದಾರೆ. ಅಲ್ಲಿಂದ ಅವರಿಗೆ ವಿಶೇಷವಾಗಿ ಈ ಒಂದು ಸತ್ಕಾರವನ್ನು ನಾವು ನಡೆಸ್ಕೊಳ್ತಾ ಇದ್ದೀವಿ. ಸರ್ ಈ ಕಡೆ ನೋಡಿ. ಎಲ್ಲರಿಗೂ ನಮಸ್ಕಾರ. ಈ ಕನ್ನಡ ರಾಜ್ಯೋತ್ಸವದ ಈ ತಿಂಗಳ ಈ ಶುಭ ದಿನದಂದು ನಮ್ಮ ಮಂಡ್ಯದ ಮಧುನಾಡ, ಕಾವೇರಿ, ಮಧುರ ಮಿತ್ರ ಮೇಲೆ ಎಷ್ಟು ಜನ ಏನಿದೆ. ಮಧುನಾಡು, ಕಾವೇರಿಯು ಮಧುರ, ಮಂಡ್ಯ, ಮಧುರ ಅಂದರೆ ಸಕ್ಕರೆ, ಮಂಡ್ಯ ಇದರ ಮಿತ್ರಮಂಡಳಿ ಆಶ್ರಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ದಿನ ನಮ್ಮ ಮಂಡ್ಯ ಶಾಸಕರಾದಂಥ ಶ್ರೀ ರವಿಕುಮಾರ್ ಗೌಡರವರು ಆಗಮಿಸಿ ಹೋಗಿದ್ದಾರೆ. ಮತ್ತು ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ನಾನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಬಂದಿದ್ದೆ ಎಂಬುದರಲ್ಲಿ ಕ್ಷಮೆಯನ್ನು ಕೇಳಿಕೊಂಡು ಅವರ ಕಾದಂಬರಿಗಳು, ಕವಿತೆಗಳು ಇವತ್ತು ಕನ್ನಡ ಭಾಷೆಯಲ್ಲಿ ತುಂಬ ರಾರಾಜಿಸುತ್ತಿದೆ. ಈ ಕನ್ನಡ ರಾಜ್ಯೋತ್ಸವದಂದು ನಾವು ನೆನೆಸ್ಕೋಬೇಕಾದ್ದು ಇಂಥ ಒಂದು ಒಳ್ಳೆಯ ಕನ್ನಡ ಒಂದು ಉದಯಗೊಳಿಸಲು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳನ್ನು ಹಾಗೂ ನಮ್ಮ ರಾಜ್ಯದ ಸರ್ಕಾರವನ್ನು ಸಹ ನಾವು ನೆನಪಿಸಿಕೊಳ್ಬೇಕು. ಇದರಲ್ಲಿ ಕನ್ನಡವನ್ನು ಬೆಳೆಸಿ ಪೋಷಿಸಿ ಮುಂದುವರಿಸಬೇಕು ಮತ್ತು ನಮ್ಮ ಶಾಲೆಗಳಲ್ಲಿ ಇವತ್ತಿನ
ಕಾರ್ಯಕ್ರಮದ ಸಹಾಯ ಓದುವ ಮಕ್ಕಳಿಗೆ ಇವತ್ತು ಈ ಸಂಸ್ಥೆಯಿಂದ ಕೊಡುಗೆಯಾಗಿ ಕೊಟ್ಟಿರತಕ್ಕಂಥ ಈ ಪುಸ್ತಕಗಳನ್ನು ನೀವು ಸರಿಯಾದ ರೂಪದಲ್ಲಿ ಉಪಯೋಗಿಸಿಕೊಂಡು ನೀವು ನಮ್ಮ ಆಸೆಯನ್ನು ನೀವು ಚೆನ್ನಾಗಿ ಮುಂದುವರಿಬೇಕು. ಎಲ್ಲರೂ ವಿದ್ಯಾವಂತರಾಗಬೇಕು. ಅದು ಸರ್ಕಾರಿ ಶಾಲೆಯೇ ಆಗಿರಲಿ, ಅದು ಖಾಸಗಿ ಶಾಲೆಯೇ ಆಗಿರಲಿ, ಅದೆಲ್ಲರಿಗೂ ಅನ್ವಯಿಸ್ತದೆ. ಸರ್ಕಾರಿ ಶಾಲೆಗೆ ಓದ್ಬಿಟ್ಟು ಮುಂದೆ ಬಂದಿರೋದೇ ಬಹಳ ಜನ ವ್ಯಕ್ತಿಗಳಿದ್ದಾರೆ. SL ಮೇಡಮ್ನವರು ಸಹ ಸರ್ಕಾರಿ ಶಾಲೆಯಲ್ಲಿ ಓದೋರು. ಅವ್ರ ಊರಿಂದ 7 ಕಿಲೋಮೀಟರ್ ನಡ್ಕೊಂಡು ಹೋಗಿ ಓದಿದಂಥ ಕಾಲ. ಆದರೆ ಇವತ್ತು ಸರ್ಕಾರ ಎಲ್ಲ ಹಳ್ಳಿಗಳಲ್ಲೂ ಸರ್ಕಾರಿ ಶಾಲೆಯನ್ನು ತೆರೆಯುವುದರ ಮೂಲಕ ಎಲ್ಲರನ್ನೂ ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಅದು ಹೊರಟಿದೆ. ಇದು ತುಂಬ ಒಳ್ಳೆಯ ವಿಷಯ. ಈ ರೀತಿ ಈ ಸಂಸ್ಥೆಯಿಂದ ಒಂದು ಉತ್ತೇಜನ ಕಾರ್ಯವನ್ನು ಮಾಡುವುದು ಎಲ್ಲರಿಗೂ ಸಂತೋಷ ತಂದಿರುತ್ತದೆ. ಚೆನ್ನಾಗಿ ಓದಿ ಒಂದು ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಂದು ಕೊಡುಗೆ ತರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಈ ಭಾಷಣವನ್ನು ಮುಕ್ತಾಯ